ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿ ಜಟಾಪಟಿ ಮುಂದುವರೆದಿದೆ. ಜಾತಿಯನ್ನ ಕೆಣಕಿದ ಬಿಜೆಪಿ ನಾಯಕರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟು ಕೊಟ್ಟಿದ್ದಾರೆ. ಪಂಚಮಸಾಲಿ ಸ್ವಾಮೀಜಿಗಳ ಮುಖಾಂತರ ಬಿಜೆಪಿಗೆ ಕೌಂಟರ್ ಕೊಡಿಸಿದ್ದಾರೆ. ಬಟ್ ಖುದ್ದು ಅವರೇ ಇದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಸೈಲೆಂಟ್ ಆಗಿದ್ದುಕೊಂಡು ಸ್ವಾಮೀಜಿಗಳಿಂದಲೇ ನಾಯಕರಿಗೆ ಉತ್ತರ ಕೊಡಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ರ ಜಾತಿ ವಿಚಾರ ಕೆಣಕಿದ್ರು ಮುರುಗೇಶ್ ನಿರಾಣಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಅಲ್ಲ, ಬಣಜಿಗ ಸಮಾಜದವರು ಅಂತ ಹೇಳಿದರು. ಇದಕ್ಕೆ ಉತ್ತರ ನೀಡುವಲ್ಲಿ ಜಾಣ ನಡೆಯನ್ನ ಪ್ರದರ್ಶಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಶ್ರೀಕಾಂತ್, ಬಹಳ ಜಾಣ ನಡೆ ಲಕ್ಷ್ಮೀ ಹೆಬ್ಬಾಳ್ಕರ್ರದ್ದು. ಸ್ವಾಮೀಜಿಗಳ ಮೂಲಕ ಏನು ಸಂದೇಶ, ಏನು ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದಾರೆ ಈ ಆರೋಪಕ್ಕೆ ಸಚಿವೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ಪಂಚಮಸಾಲಿ ಸಮುದಾಯದವರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಮುರುಗೇಶ್ ನಿರಾಣಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಬಣಜಿಗ ಸಮುದಾಯಕ್ಕೆ ಸೇರ್ತಾರೆ ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಬದಲಾಗಿ ಸ್ವಾಮೀಜಿಗಳ ಮೂಲಕ ಬಿಜೆಪಿಯವರ ಈ ಆರೋಪ ಏನಿದೆ ಅದಕ್ಕೆ ಕೌಂಟರ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಸುಮ್ಮನೆ ಅವರೇ ಈಗೊಂದು ಸ್ಟೇಟ್ಮೆಂಟ್ ಕೊಡೋದು, ಇದು ಮತ್ತಷ್ಟು ದೊಡ್ಡದಾಗೋದು, ಅದು ಚುನಾವಣೆ ಮೇಲೆ, ಫಲಿತಾಂಶದ ಮೇಲೆ ಪರಿಣಾಮ ಬೀರೋದು, ಅಂಥದ್ದಕ್ಕೆ ಯಾವುದಕ್ಕೂ ಅವಕಾಶ ಮಾಡಿಕೊಡದೆ ಬಹಳ ಜಾಣ್ಮೆಯಿಂದ, ಚಾಕಚಕ್ಯತೆಯಿಂದ ಮುರುಗೇಶ್ ನಿರಾಣಿ ಅವರ ಹೇಳಿಕೆಗೆ ಉತ್ತರ ಕೊಡಿಸೋ ಪ್ರಯತ್ನವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದ್ದಾರೆ. ಅಂದರೆ ಸಮುದಾಯದ ಜನರಿಗೂ ಒಂದು ಸಂದೇಶ ತಲುಪಬೇಕು, ಅದನ್ನು ತಾವೂ ಹೇಳಿದ ಹಾಗೆ ಇರಬಾರ್ದು. ಆ ನಿಟ್ಟಿನಲ್ಲಿ ಸ್ವಾಮೀಜಿಗಳ ಮೂಲಕ ಅಂಥದ್ದೊಂದು ಸ್ಪಷ್ಟನೆ ಕೊಡಿಸೋದ್ರ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಜಾಣತನ ಮೆರೆದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.